Hi guys, welcome back to a new video. ಈ ಒಂದು ವಿಡಿಯೋ ತುಂಬ ಇಂಪಾರ್ಟೆಂಟು. ವೈ ಬಿಕಾಸ್ ನಿಮ್ಮ KCET ಸೆಕೆಂಡ್ ರೌಂಡಲ್ಲಿ ಭಾಳಷ್ಟು ಚೇಂಜಸ್ ಆಗಿದೆ. ಸೊ ಕೆಲವೊಬ್ಬರಿಗೆ ಇನ್ನೂ ಗೊತ್ತಿರಲ್ಲ, ಕೆಲವೊಬ್ರಿಗೆ ಆಲ್ರೆಡಿ ಗೊತ್ತಾಗಿರ್ಬೋದು. ಮತ್ತು ಸೀಟ್ ನಾಟ್ ಅಲಾಟೆಡ್ ಅಂತ ಬಂದಿರುತ್ತಲ್ಲ, ನೀವು ಕೂಡ ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡ್ತಾ ಹೋಗಿ. ಏನು ಹೊಸ ಚೇಂಜಸ್ಸು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ, ಆದ್ದರಿಂದ ವಿಡಿಯೋನೆಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡ್ತಾ ಹೋಗಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ಸಬ್ಸ್ಕ್ರೈಬ್ ಆಗಿ ಆದಷ್ಟು ಬೇಗ 2K ಸಬ್ಸ್ಕ್ರೈಬರ್ಸ್ನ ಈ ಚಾನಲ್ಲಿ ಕಂಪ್ಲೀಟ್ ಮಾಡಿ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಹೇಳಬೇಕು ಅಂತ ಹೇಳಿದ್ರೆ, ನಿನ್ನೆ KE ಅವರು ವಿಡಿಯೋ ರಿಲೀಸ್ ಮಾಡಿದಾಗ ಅದರಲ್ಲಿ ಮೆನ್ಷನ್ ಮಾಡಿರೋ ರೀತಿ ಈಗ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಆಗಿದೆ ಅಲ್ವಾ, ನೆಕ್ಸ್ಟು ಒಂದು ಶೆಡ್ಯೂಲ್ ರಿಲೀಸ್ ಆಗಿದೆ. ಅದು ನೀವು ಎಕ್ಸ್ಪ್ಲೇನ್ ಮಾಡ್ತೀನಿ ಬೇಕಾದರೆ. ಆ ಶೆಡ್ಯೂಲಲ್ಲಿ ಮೆನ್ಷನ್ ಆಗಿರೋದು ನಿಮ್ಮ ಎಡಿಟಿಂಗ್ ಆಪ್ಷನ್ ಇವತ್ತಿಂದ ಸ್ಟಾರ್ಟ್ ಆಗುತ್ತೆ. ಸೊ ಇವತ್ತಿಂದ ಸ್ಟಾರ್ಟ್ ಆಗಿ 25th ತನಕ ನೀವು ಎಡಿಟ್ ಮಾಡ್ಬೋದು. ಮತ್ತು ನಿಮ್ಮ ರಿಸಲ್ಟ್ಸ್ನ ಪ್ರಾವಿಸ್ನಲ್ ರಿಸಲ್ಟ್ಸ್ನ 29th ಅನೌನ್ಸ್ ಮಾಡ್ತಾರೆ. ಸೊ ಇದರ್ಥ ಆಯಿತು. ನೆಕ್ಸ್ಟು ಬೇಕು ಅಂತ ಹೇಳಿದ್ರೆ ಈ ಒಂದು ವೀಡಿಯೋನ 1.5x ಅಥವಾ 2x ಹಾಕೊಂಡು ನೋಡಿ, ಮತ್ತು ವೀಡಿಯೋಗೊಂದು ಲೈಕ್ನ ಕೊಡಿ. ನೆಕ್ಸ್ಟ್ ಅಪ್ಡೇಟ್ ಏನು ಅಂತ ಹೇಳಿದ್ರೆ, ಈಗ ಅವರು ಹೇಳಿರೋ ಪ್ರಕಾರ ಅಫಿಷಿಯಲ್ ಆಗಿ 2 ರೌಂಡ್ ಇರುವಂಥದ್ದು. ರೌಂಡ್ 1 ಈಗ ಆಲ್ರೆಡಿ ಮುಗಿದಿದೆ. ನೆಕ್ಸ್ಟು ರೌಂಡ್ 2. ನೆಕ್ಸ್ಟು ರೌಂಡ್ 3ಯಲ್ಲಿ ಏನೆಲ್ಲ ಚೇಂಜಸ್ ಇದೆ ಅಂದರೆ, ನಿಮಗೆ ನೆಕ್ಸ್ಟು ಆಪ್ಷನ್ ಎಂಟ್ರಿ ಪ್ರೋಸೆಸ್ ಆ ರೀತಿ ಇರಲ್ಲ, ಅದು ನಿಮಗೆ ಬೇರೆಯೇ ಪ್ರೋಸೆಸ್ ಇದೆ ಅಂತ ತಿಳಿಸಿದ್ದಾರೆ. ನೆಕ್ಸ್ಟು ಅದ್ರ ಬಗ್ಗೆ ಅಪ್ಡೇಟ್ ಮಾಡ್ತೀನಿ. ಈಗ ಸದ್ಯಕ್ಕೆ ಏನು ಚೇಂಜಸ್ ಅಂತ ಹೇಳಿದ್ರೆ, ನಿಮಗೆ ಇರುವಂಥದ್ದು ಚಾಯ್ಸ್ 1 ಮತ್ತು ಚಾಯ್ಸ್ 4. ಇದು ಫಸ್ಟ್ ಟೈಮ್ ಈ ರೀತಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಮಾಡ್ತಿರೋದು. ಸೊ ಚಾಯ್ಸ್ 1 ಮತ್ತು ಚಾಯ್ಸ್ 4 ಏನು, ನೀವು ಚಾಯ್ಸ್ 1 ಕೊಟ್ಟರೆ ಫೀಸ್ ಪೇಮೆಂಟ್ ಮಾಡಿ ಕಾಲೇಜ್ಗೆ ಅಡ್ಮಿಷನ್ ಆಗ್ತೀರಾ. ಚಾಯ್ಸ್ 4 ಕೊಟ್ಟರೆ ನೀವು KE ಅಡ್ಮಿಷನ್ ಪ್ರೋಸೆಸ್ಸಿಂದ ಎಕ್ಸಿಟ್ ಆಗ್ತೀರಾ. ಸೊ ಆಪ್ಷನ್ ಎಂಟ್ರಿ ಪ್ರೋಸೆಸ್ಸಿಂದ. ಸೊ ಇದು ಅರ್ಥ ಆಯಿತು. ಈ ವರ್ಷ ಇದೆರಡೇ ಬಿಗ್ ಚೇಂಜಸ್ಸು. ಯಾಕೆಂತ ಹೇಳಿದ್ರೆ, ಸೀಟ್ಸ್ ಬ್ಲಾಕಿಂಗು ಮತ್ತು ಈಗ ಚಾಯ್ಸ್ ಎಂಟ್ರಿ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ಚಾಯ್ಸ್ ಎಂಟ್ರಿ ಇರಲಿಲ್ಲ. ಬಟ್ ಅವಾಗ ಏನು ಮಾಡ್ತಿದ್ರು ಸ್ಟೂಡೆಂಟ್ಸು, ಆ ಒಂದು ಕಾಲೇಜ್ ಸಿಕ್ಕಿದ್ರು ಡೈರೆಕ್ಟಾಗಿ ಏನು ಚಾಯ್ಸ್ ಎಂಟ್ರಿನೂ ಮಾಡ್ತಿರಲಿಲ್ಲ, ಏನೂ ಮಾಡ್ತಿರಲಿಲ್ಲ. ಆವಾಗ ಸ್ಟೂಡೆಂಟ್ಸ್ಗೆ ಅಂದರೆ ಬೇರೆ ಸ್ಟೂಡೆಂಟ್ಸ್ಗೆ ತೊಂದರೆ ಆಗ್ತಿತ್ತು. ಅದಕ್ಕೆ ಈ ವರ್ಷ ಏನು ಮಾಡಿದ್ದಾರೆ, ನಿಮಗೆ 2 ರೌಂಡ್ ಮಾಡುವಂಥದ್ದು. ಅಂದರೆ ಅಫಿಷಿಯಲ್ ಆಗಿ ಅವ್ರು ಹೇಳಿರೋದು ಇಷ್ಟೇ. ಅಂದರೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಅದು ಬೇರೆ ರೀತಿ ಪ್ರೋಸೆಸ್ ಇದೆ, ನೀವು ಅಪ್ಗ್ರೇಡ್ ಆಗೋ ಚಾನ್ಸ್ ಇದೆ ಅಂತ ಅದನ್ನು ತಿಳಿಸಿದ್ದಾರೆ. ನೆಕ್ಸ್ಟು ಅದು ಯಾವ ರೀತಿ ಪ್ರೋಸೆಸ್ ಅಂತ ಅಪ್ಡೇಟ್ ಮಾಡ್ತಾರೆ, ಅವಾಗ ತಿಳಿಸ್ಕೊಡ್ತೀನಿ. ಈಗ ಸದ್ಯಕ್ಕೆ ನಿಮಗಿರುವಂಥದ್ದು ಚಾಯ್ಸ್ 1 ಆ್ಯಂಡ್ ಚಾಯ್ಸ್ 4. ಸೊ ಚಾಯ್ಸ್ 1 ಚಾಯ್ಸ್ 4 ಎರಡೇ ಇರೋದ್ರಿಂದ ನೀವು ಭಾಳ ಕೇರ್ಫುಲ್ಲಾಗಿ ಈ ಒಂದು ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು. ಸದ್ಯಕ್ಕಂತೂ ಈಗ ಲಿಂಕ್ ರಿಲೀಸ್ ಆಗಿಲ್ಲ. ಲಿಂಕ್ ರಿಲೀಸ್ ಆದ ತಕ್ಷಣ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸೊ ಅಲ್ಲಿ ತನಕ ವೆಯ್ಟ್ ಮಾಡ್ತಾಯಿರಿ. ಜಾಸ್ತಿ ಆ ಥರ ಮಾಡೋದಕ್ಕೆ ಹೋಗ್ಬಿಡಿ, ಇನ್ನೂ ಟೈಮ್ ಇದೆ. 21st ಇವತ್ತಿಂದ ಸ್ಟಾರ್ಟಾಗಿ ನಿಮಗೆ ಆಲ್ಮೋಸ್ಟು 5 ಡೇಸ್ ಕೊಟ್ಟಿದ್ದಾರೆ ಈ ಒಂದು ಎಡಿಟಿಂಗ್ ಆಪ್ಷನ್ಗೆ. ಸೊ ಇದು ನಿಮ್ಮ ಫೈನಲ್, ಅಂದರೆ ನೀವು ಅನ್ಕೋಬೇಕಾಗಿರೋದು ಇದು ಫೈನಲ್ ರೌಂಡ್ ಅಂತ. ಯಾಕೆಂತ ಹೇಳಿದ್ರೆ ಸೆಕೆಂಡ್ ಎಕ್ಸ್ಚೇಂಜ್ ರೌಂಡು ಅದು ಯಾವ ರೀತಿ ಇರುತ್ತೋ ಪ್ರೋಸೆಸ್ಸು ಇನ್ನೂ ಗೊತ್ತಿಲ್ಲ. ನಿಮಗೆ ಅಪ್ಡೇಟ್ ಮಾಡ್ತೀನಿ, ಅವ್ರು ಏನಾದ್ರು ಅಪ್ಡೇಟ್ ಕೊಟ್ಟರೆ ತಿಳಿಸ್ತೀನಿ. ಬಟ್ ಈಗ ಏನೆಲ್ಲ ಚೇಂಜಸ್ ಇದೆ ಅಂತ ಹೇಳಿ, ನೀವು ಇರುವಂಥದ್ದು ಚಾಯ್ಸ್ 1 ಮತ್ತು ಚಾಯ್ಸ್ 4 ಇದೆರಡು ಚಾಯ್ಸಲ್ಲಿ ನೀವು ಸೆಕೆಂಡ್ ರೌಂಡಲ್ಲಿ ಚೂಸ್ ಮಾಡಬೇಕು. ಅದು ಫೀಸ್ ಪೇಮೆಂಟ್ ಇದ್ದೇ ಇರುತ್ತೆ ಕನ್ಫರ್ಮ್ ಆಗಿ. ನೀವು ಚಾಯ್ಸ್ 1 ಕೊಟ್ಟರೆ ಫೀಸ್ ಪೇಮೆಂಟ್ ಮಾಡ್ತೀರಾ, ಬಟ್ ಓಲ್ಡು ಮತ್ತು ಅದೇನೂ ಇರೋದಿಲ್ಲ ಸೆಕೆಂಡ್ ರೌಂಡಲ್ಲಿ. ಚಾಯ್ಸ್ 1 ಕೊಟ್ಟರೆ ಫೀಸ್ ಪೇಮೆಂಟ್ ಮಾಡಿ ಕಾಲೇಜಿಗೆ ಅಡ್ಮಿಷನ್ ಆಗ್ತೀರಾ, ಇಲ್ಲ ಅಂತ ಹೇಳಿದ್ರೆ ಚಾಯ್ಸ್ 4 ಕೊಟ್ಟರೆ ಎಕ್ಸಿಟ್ ಆಗ್ತೀರಾ. ಇದು ಚೇಂಜಸ್ಸು. ನಿಮಗೆ ಈಗ ಆಪ್ಷನ್ ಎಂಟ್ರಿ ಲಿಂಕು ಎನೇಬಲ್ ಆದ ತಕ್ಷಣ ನೀವು ಎಡಿಟ್ ಮಾಡ್ಬೋದು. BMS ಸ್ಟೂಡೆಂಟ್ಸು ನೀವು ಹೊಸದಾಗಿ ಕಾಲೇಜ್ನ ಆ್ಯಡ್ ಮಾಡ್ಬೋದು. ಬೇಕಾದರೆ ನೀವು ಇಂಜಿನಿಯರಿಂಗ್ ಕಾಲೇಜ್ ಆಲ್ರೆಡಿ ಆ್ಯಡ್ ಮಾಡಿದರೆ ಅದ್ರ ಮಧ್ಯದಲ್ಲೂ ಸೇರಿಸ್ಬೋದು, ಅಥವಾ ಅದ್ರ ಮೇಲ್ಗಡೆನೂ ಹಾಕ್ಬೋದು, ಅಥವಾ ಅದ್ರ ಕೆಳಗಡೆನೂ ಆ್ಯಡ್ ಮಾಡ್ಬೋದು. ಹೇಗೆ ಬೇಕಾದರೂ ಮಾಡ್ಬೋದು. ಬಟ್ ಅಲ್ಲಿ ತನಕ ಈಗ ಲಿಂಕ್ ರಿಲೀಸ್ ಆಗೋ ತನಕ ವೆಯ್ಟ್ ಮಾಡಿ. ಮತ್ತು ಇನ್ನೂ ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಅನ್ನುವಂಥದ್ದು ರಿಲೀಸ್ ಆಗಬೇಕು. ಸೊ ಈಗ ರಿಲೀಸ್ ಆಗಿರುವಂಥದ್ದು ಪ್ರಾವಿಸ್ನಲ್ ಸೀಟ್ ಮ್ಯಾಟ್ರಿಕ್ಸ್, ಇಲ್ಲಿ ನೋಡ್ತಾ ಇದ್ದಿರಲ್ಲ, ಇದು ತಾತ್ಕಾಲಿಕ ಸೀಟ್ ಮ್ಯಾಟ್ರಿಕ್ಸು. ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಆಗಬೇಕು, ಮತ್ತು ನಿಮ್ಮ ಆಪ್ಷನ್ ಎಂಟ್ರಿ ಲಿಂಕು ರಿಲೀಸ್ ಆಗಬೇಕು. ಆವಾಗ ಮಾತ್ರ ನೀವು ಎಡಿಟ್ ಮಾಡೋದಕ್ಕೆ ಚಾನ್ಸ್ ಸಿಗುವಂಥದ್ದು. ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಸಪ್ರೇಟ್ ಡೆಡಿಕೇಟೆಡ್ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಇನ್ನೊಂದು ಹೇಳೋದು ಮರೆತೆ, ಸೀಟ್ ನಾಟ್ ಅಲಾಟೆಡ್ ಅಂತ ಬಂದಿರುತ್ತಲ್ಲ, ಲಾಸ್ಟ್ ಇಯರೆಲ್ಲ ಏನಾಗ್ತಿತ್ತು, ಅವರು ಡೈರೆಕ್ಟಾಗಿ ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾಯಿದ್ರು. ಕಾಲೇಜ್ ಎಡಿಟಿಂಗ್ ಆಪ್ಷನ್ಗೆ ಅವ್ರಿಗೆ ಕೊಡ್ತಾಯಿದ್ರು. ಈ ವರ್ಷವೂ ಕಾಲೇಜ್ ಎಡಿಟಿಂಗ್ ಆಪ್ಷನ್ ಕೊಡ್ತಾ ಇದ್ದಾರೆ. ಬಟ್ ಈ ವರ್ಷ ಹೊಸ ಚೇಂಜ್ ಏನು ಅಂತ ಹೇಳಿದ್ರೆ, ನೀವು ಎಡಿಟ್ ಮಾಡೋದಕ್ಕೂ ಮುಂಚೆ ಈ KE ಅವರ ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತ ಎಕ್ಸೆಪ್ಟ್ ಮಾಡಬೇಕು. ಸೊ ಒಂದು ಕ್ಲಿಕ್ ಬಾಕ್ಸ್ ಬರುತ್ತೆ, ಆ ಒಂದು ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ನೀವು ಎಕ್ಸೆಪ್ಟ್ ಮಾಡಬೇಕು. ಆವಾಗ ಅಫಿಷಿಯಲ್ ಆಗಿ ನೀವು ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ. ಸೊ ಇದನ್ನು ಮಿಸ್ ಮಾಡೋದಕ್ಕೆ ಹೋಗ್ಬಿಡಿ. ಬೇಕು ಅಂತ ಹೇಳಿದ್ರೆ ಅದನ್ನು ಕೂಡ ಲೈವ್ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಇನ್ನೊಂದು ಚಾನಲ್ಲಿ. ಸೊ ಈ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ.